ಆ ದೈವ ಸಂಕಲ್ಪವನ್ನು ಶಿರಸ ವಹಿಸಿದ ದೇವೇಗೌಡರು ಚುನಾವಣಾ ಕಣಕ್ಕಿಳಿದು ಪಕ್ಷದ ಗುರುತಾಗಿ ಸೈಕಲ್ ಚಿಹ್ನೆಯನ್ನು ಪಡೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಹೊಳೆನರಸೀಪುರದಾದ್ಯಂತ ಸೈಕಲ್ ಮೇಲೆ ಸವಾರಿ ಮಾಡಿ ಜನರ ಅಪಾರ ಆಶೀರ್ವಾದದಿಂದ ಬಹುಮತದ ವಿಜಯ ಸಾಧಿಸಿದರು. ಅಲ್ಲಿಂದ ಆರಂಭವಾದ ಜನಸೇವೆಯ ಪಯಣ ದೇಶದ ಅತ್ಯುನ್ನತ ಹುದ್ದೆಯವರೆಗೂ ಸಾಗಿತು. ಆ ದೇವರ ಕೃಪೆಯಿಂದ ರಾಜಕಾರಣದಲ್ಲಿ ಪ್ರವೇಶವನ್ನು ಪಡೆದು ಹಳೆಕೋಟೆಯಿಂದ ಕೆಂಪು ಕೋಟೆಯವರೆಗೆ ರಾಜಕೀಯದ ಸುದೀರ್ಘವಾದಂತ ಪಯಣದಲ್ಲಿ ಈ ಕುಟುಂಬ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಹಲವಾರು ರೀತಿಯ ಒಂದು ಉತ್ತಮವಾದಂತ ಜನಪರವಾದಂತ ಯೋಜನೆಗಳನ್ನ ತರಲಿಕ್ಕೆ ಪ್ರೇರೇಪಣೆಯಾಗಿರ್ತಕ್ಕಂಥದ್ದು. ನಮ್ಮ ತಾಯಿಯ ಬದುಕಿನ ಸಂಪೂರ್ಣವಾದಂತ ಚಿತ್ರಣವನ್ನ ನಾಡಿನ ಜನತೆಗೆ ಪರಿಚಯಿಸಿ ಅವರ ಒಂದು ಆದರ್ಶ ಬದುಕೇನಿತ್ತು ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಒಬ್ಬ ತಾಯಿಯ ದೇಹ ಭೂಮಿಯಲ್ಲಿ ವಿಶ್ರಾಂತಿ ಪಡೆಯಬಹುದು, ಆದರೆ ಅವರ ಆದರ್ಶ ಎಂದಿಗೂ ಸಾಯುವುದಿಲ್ಲ. ನಮ್ಮ ತಾಯಿಗೆ ನಾವು ನೀಡುವ ದೊಡ್ಡ ಗೌರವ ಹೂವಲ್ಲ, ಪ್ರತಿಮೆಯಲ್ಲ, ಸಾವಿರಾರು ಜನರ ಬದುಕಿಗೆ ಕೊಡುವ ಸೇವೆಯ ಸಂಕಲ್ಪ. ಕೆಲವರು ಸ್ಮಾರಕಗಳನ್ನು ಕಟ್ಟುತ್ತಾರೆ, ಕೆಲವರು ಪ್ರತಿಮೆಗಳನ್ನು ನಿರ್ಮಿಸುತ್ತಾರೆ, ಆದರೆ ಕೆಲವರು ತಮ್ಮ ತಾಯಿಯ ನೆನಪನ್ನೇ ಸಾವಿರಾರು ಜನರ ಬದುಕಿಗೆ ಬೆಳಕಾಗಿಸುತ್ತಾರೆ.